ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಗೆಟಪ್ ಹೇಗಿದೆ ಫಸ್ಟು. ಆ್ಯಸ್ ಎ ವಿದ್ಯೆ ಆಗಿ ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಬುಕ್ಸ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ಅವೆನ್ಯೂ ರೋಡಿಗೆ ಬಂದಿದ್ದೀನಿ ಬೆಂಗಳೂರಲ್ಲಿ. ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಅಂದರೆ ಎಲ್ಲ ಸೀರಿಯಲ್ದು ಸ್ವಲ್ಪ ಪ್ರಮೋಷನ್ ಇತ್ತು, ಸೀರಿಯಲ್ದು ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸೊ ಅದರದ್ದು ವ್ಲಾಗ್ ಇದು, ಸೀರಿಯಲ್ ಪ್ರಮೋಷನ್ ವ್ಲಾಗ್, ಮುದು ಸೊಸೆ ಸೀರಿಯಲ್ ಪ್ರಮೋಷನ್ ವ್ಲಾಗ್. ಸೊ ಬನ್ನಿ ಹೋಗೋಣ, ಬುಕ್ ತೊಗೊಳ್ಳೋಣ, ಏನೇನೋ ಇದೆ ಇಲ್ಲಿ, ಅದನ್ನೆಲ್ಲ ಪರ್ಚೇಸ್ ಮಾಡೋಣ. ಸೊ ಇವರು ಮನೋಹರ್ ಸರ್ ಅಂತ. ಹಾಯ್. ಸೊ ಇವರೇ ಎಲ್ಲ ನಮ್ಮ ಪ್ರಮೋಷನ್ ಏನೇ ಶೂಟ್ ಇದ್ರು ಇವರೇ ಮಾಡ್ಕೊಡೋದು. ಸೊ ಇವತ್ತು ಕೂಡ ಇವರೇ ಮಾಡ್ಕೊಡ್ತಾರೆ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ಅದೇನು ಆಗ್ತಿದ್ಯೋ ಅದು ಮುಗಿಸ್ಕೊಂಡು ಬರೋದು. ರೆಡಿನಾ? ಇದು ನನ್ನ ಮೈಕ್, ನನ್ನ ವ್ಲಾಗಿಗೆ ಮೈಕ್ ಅದು. ಇವರು ನಮ್ಮ ಕ್ಯಾಮ್ರಾಮನ್ ಹಂಗೆ ನಾಚ್ಕೊಂಡು ಹಂಗೆ ಓಡೋಗ್ಬಿಡ್ತಾರೆ. ಆಯ್ತಾ? ಹಾಯ್ ಹೇಳಿ ನೀವು. ಸರಿ, ಬ್ಯಾಗ್ ಹಾಕೋ. ಹಾಯ್ ಬಾರ ಇಲ್ಲ ತಾನೆ ಬ್ಯಾಗ್? ಏನಿಲ್ಲ, ಖಾಲಿ. ಮಾತಾಡ್ಬೇಡಿ, ಲಿಪ್ ಗೊತ್ತಾಗುತ್ತೆ. ಓದೋದಕ್ಕೆ ಇದು ಕಾರಣ ಅಣ್ಣ, ಮೆಡಿಕಲ್ ಬುಕ್ ಬೇಕಿತ್ತು, ಹಳೇದೇ ಕೊಡಿ ನಂತವ, ಅದೊಂದು ದುಡ್ಡಿಲ್ಲ. ಅಣ್ಣ ನೋಡಿ ನಮ್ಮ ಅಕ್ಕನ ಬ್ಯಾಗ್. ಹಾಯ್ ಹೇಳೆ. ಕ್ಲೋಸ್ ಅಪ್ ಇಂದ ಎಲ್ಲಿ ಇದು ಬುಕ್ ತಗೊಂಡಿದ್ದೀವಿ. ಮಾಟಗಾತಿ ಅಂತ ರವಿ ಬೆಳಗಡೆ ಒಂದು ಬುಕ್ ಇತ್ತು, ಯಾವುದು ಹೇಳಿ ಹೋಗೋ ಕಾರಣ ಏನಿದೆ ಅದು, ಬಟ್ ಓದ್ಲೇ ಇಲ್ಲ ಫುಲ್ಲು. ನಾವು ತಲೆಗೆ ಹೋಗ್ಬಿಡುತ್ತೆ ಅಂತ ಓದ್ಲಿಲ್ಲ. ನಾನು was I ever enough and one arranged marriage ಮರ್ಡರ್ ಒಳ್ಳೆ ಕೆಲಸ. ಇದು ಇವ್ರಮ್ಮ ಹೇಳ್ತಾ ಇದ್ರಂತೆ ಬ್ಯಾಗ್ ಚೇಂಜ್ ಮಾಡುವಂತ. ನೋಡಿ ಎಷ್ಟು ಯೂಸ್ ಆಯ್ತು ಇವ್ರ ಬ್ಯಾಗ್, ತುಂಬಾ ಯೂಸ್ ಆಯ್ತು. ಕ್ಯಾಮರಾ ನೋಡಿ ಆಂಟಿ, ತುಂಬಾ ಯೂಸ್ ಆಯ್ತು. ಶೂಟ್ಗೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಮಮ್ಮಿಗೆ ತೋರಿಸ್ಬೇಕು ಈ ವ್ಲಾಗ್ನ. ಚೆನ್ನಾಗಿ ಬರ್ತಿದೆ, ಚೆನ್ನಾಗಿದೆ. ಸೊ ಇವಾಗ ಶೂಟ್ ಎಲ್ಲ ಮುಗೀತು, ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ತಿನ್ಬಿಟ್ಟು ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಈಗ ತಿನ್ನಕ್ಕೆ ಹೋಗೋಣ. ಸೊ ಅವ್ರು 3 ಜನ ಹೊರಟರು, ನಾವಿಬ್ರು ಅಲ್ಲಿ ತಿನ್ನೋದಕ್ಕೆ ಬಂದಿದ್ದೀವಿ. 3 ಗಂಟೆ ಆಗೋಗಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ತಿನ್ಬಿಟ್ಟು ಇಲ್ಲಿಂದ ಮನೆಗೆ ಹೊರಡಬೇಕು. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆ? ಸೊ ನಾನು ಮೊಸರನ್ನ ತಿಂತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೆ ಮೇಘಕ್ಕ ಊಟ ತಗೊಂಡಿದ್ದಾಳೆ. ಸೊ ಈಗ ತಿಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗುವ, ಓಕೆ? ಥ್ಯಾಂಕ್ ಯು ಸರ್. ಸೊ ತಿಂದ್ವಾ, ಫುಲ್ಲು ಚೆನ್ನಾಗಿ ತಿಂದ್ಬಿಟ್ವಿ ಇಬ್ಬರು. ಇವಳು ಕೂಡ ಮೀಲ್ಸ್ ಫುಲ್ ತಿಂದ್ಬಿಟ್ಲು. ನಾನು ಮೊಸರನ್ನ ಫುಲ್ಲು ಹೊಟ್ಟೆ ಹಸಿತಿತ್ತಂತ ಚೆನ್ನಾಗಿ ತಿಂದ್ಬಿಟ್ವಾ. ಸೊ ಅದಕ್ಕೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ
ಆಟೋ ಬುಕ್ ಮಾಡ್ಕೊಂಡು ಹೋಯ್ತೀವಿ. ಸೊ ಬನ್ನಿ ಹೋಗೋಣ. ಈಕಿ ತಾಳಿ ಹಾಕೊಂಡು ನೋಡಿ ತಾಳಿ ಇಲ್ಲಿ ಕುಂಕುಮ ಇಟ್ಟಿರೋದು ನೋಡಿ ನಿಜವಾಗ್ಲೂ ಮದುವೆ ಆಗಿದೆ ಅಂತ ಅನ್ಕೋತಿದಾರೆ ನನ್ನ. ಮತ್ತೆ ಈ ಗೆಟಪ್ ನೋಡಿ. ರೋಡ್ ದಾಟ್ತಾ ಇದ್ದೀನಿ ನಾನು, ಭಯ ರೋಡ್ ದಾಟಕ್ಕೆ. ಸೊ ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೋಗುವ. ಸೊ ಬನ್ನಿ.